ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೊ ಕಬಡ್ಡಿ 2014ರಲ್ಲಿ ಆರಂಭವಾದ ಮೇಲೆ ಕರ್ನಾಟಕದಿಂದ ಅನೇಕ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬಂದಿವೆ. ಇವರಲ್ಲಿ ಲೇಟೆಸ್ಟ್ ಅಂತಾರೆ ಗಣೇಶ್ ಹನುಮಗೋಳು. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕುಗ್ರಾಮ ಅಸಂಗಿಹಾಳ ಹೆಸರು ಕೇಳಿದ್ದೀರಾ? ಕೇಳಿರ್ಲಿಕ್ಕಿಲ್ಲ. 7 ಜನ ಸಹೋದರರಲ್ಲಿ ಕೊನೆಯವರಾದಂಥ ಗಣೇಶ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ತಂದೆ ಭೀಮಾಶಂಕರ್ ಅವರನ್ನ ಕಳೆದುಕೊಂಡ್ರು. 4 ಎಕರೆ ಜಮೀನು ಇದ್ದರೂ ಕೂಡ ತಾಯಿ ಕಸ್ತೂರಿಬಾಯಿ ಬಹಳ ಕಷ್ಟದಿಂದ ಮಕ್ಕಳನ್ನು ಬೆಳೆಸಿದರು. ಹುಟ್ಟೂರಾದಂಥ ಅಸಂಗಿಹಾಳ ಹಾಗೂ ಹತ್ತಿರದ ಮಲ್ಗಾನ್ನಲ್ಲಿ ಇವರು 10ನೇ ಕ್ಲಾಸ್ ಮುಗಿಸಿದಾಗ ಇವರಿಗೆ ಶಾಲೆಯಲ್ಲಿ ಖೋಖೋ, ಕಬಡ್ಡಿ ಹಾಗೂ 100 ಮೀಟರ್ ಸ್ಪ್ರಿಂಟ್ನಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ನಂತರ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಮಖಂಡಿಯ BLD ಕಾಲೇಜ್ನಲ್ಲಿ ಆರ್ಟ್ಸ್ ತೆಗೆದುಕೊಂಡು ಅಡ್ಮಿಷನ್ ಪಡೆದುಕೊಂಡಾಗ ಅಲ್ಲಿ ಇವರಿಗೆ ಕಬಡ್ಡಿ ಬೀಜ ಬಿತ್ತಿದವರು ಅಂತಂದರೆ ಅಲ್ಲಿಯ ಕೋಚ್ ಆದಂಥ ಸಿದ್ದು ಮಟ್ಟಿ. ಅಲ್ಲಿರುವಾಗಲೇ PUC ನ್ಯಾಷನಲ್ಸ್ ಆಡಿದರು. ಆಮೇಲೆ ಕಳೆದ ವರ್ಷ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಪರವಾಗಿ ಆಡಿ ಮಿಂಚಿದರು. ಇವರನ್ನು ಗಮನಿಸಿದಂಥ ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ ಆದಂಥ BC ರಮೇಶ್ ಅವರು ಇವರನ್ನು ಬುಲ್ಸ್ ಕ್ಯಾಂಪಿಗೆ ಸೇರಿಸಿದರು. ಆದರೆ ಇದೇ ವರ್ಷ ಏಪ್ರಿಲ್ನಲ್ಲಿ ಕೊಡಗಿನ ವಿರಾಜಪೇಟೆಯಲ್ಲಿ ರಾಷ್ಟ್ರೀಯ ಲೆವೆಲ್ ಟೂರ್ನಮೆಂಟ್ ಗ್ರೇಡ್ A ಟೂರ್ನಮೆಂಟ್ ನಡೆಯಿತು. ಅದರಲ್ಲಿ ರೈಸಿಂಗ್ ಬುಲ್ಸ್ ಗೆಲ್ಲಲು ಗಣೇಶ್ ಹನುಮಗೋಳು ಪ್ರಮುಖ ಪಾತ್ರ ವಹಿಸಿದರು. ಸೊ ಆಟೋಮೆಟಿಕಲಿ BC ರಮೇಶ್ ಅವರು ಇವರನ್ನು ಬೆಂಗಳೂರು ಬುಲ್ಸ್ಗೆ NYP ಆಗಿ ತೆಗೆದುಕೊಂಡರು. ಈಗ 20 ವರ್ಷದ BA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಗಣೇಶ್ ಹನುಮಗೋಳು ಅವರಿಗೆ ಸಾಕಷ್ಟು ಅವಕಾಶಗಳಿವೆ, ಎಲ್ಲ ಸೌಲಭ್ಯಗಳಿವೆ. ಅವರ ಆಸೆ ಅಂತಂದರೆ ಭಾರತದ ಪರವಾಗಿ ಆಡುವುದು. ಆ ಆಸೆ ನೆರವೇರಬೇಕು ಅಂತಂದರೆ ಅವರ ಭವಿಷ್ಯ ಅವರ ಮುಷ್ಟಿಯಲ್ಲಿದೆ. ಆಲ್ ದ ಬೆಸ್ಟ್ ಗಣೇಶ್.